ನೀವು ಇದನ್ನು ಹೇಳ್ತಾ ಇದ್ದಾಗ ನಂಗೆ ನೆನಪಾಗೋದಂದರೆ ಅಗಸ್ತ್ಯ ಮುನಿಗಳ ಈ ವೈಮಾನಿಕ ಶಾಸ್ತ್ರ ಗ್ರಂಥದಲ್ಲಿ ಕೂಡ ಅದರಲ್ಲೂ ಕೂಡ ಎಷ್ಟು ವಿಧವಾದಂಥ ವಿಮಾನಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಅಂದರೆ ಪಕ್ಕದಲ್ಲಿರುವಂಥ ವಿಮಾನದಲ್ಲಿ ಇರುವಂಥ ಧ್ವನಿಯನ್ನು ಹೆಂಗೆ ಕೇಳಬೇಕು, ಬೇಹುಗಾರಿಕೆಯನ್ನು ಹೇಗೆ ಮಾಡಬೇಕು. ಈಗ ನಾವು ರೆಡಾರ್ ಕ್ರಾಸ್ ಸೆಕ್ಷನ್ ಬಗ್ಗೆ ಏನು ಮಾತಾಡ್ತೀವಿ ಅಂದರೆ ಸಿಗದೇ ಇರೋ ವೈರಿಗಳಿಗೆ ಹೇಗೆ ಅದನ್ನು ನಾವು ಮುಚ್ಚಿಡಬಹುದು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಅಂದರೆ ಎಲ್ಲ ಒಂದು ಕಡೆ ನಾವು ಅದನ್ನು ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ವಾ, ಅಥವಾ ಕೇವಲ ಒಂದು ಹಳೆ ಕಥೆ ಅಂತೇಳಿ ಮರೆಯುವಂಥ ನೋಡಿ, ನೀವು ಈ ರಡಾರ್ಗಳ ಬಗ್ಗೆ ಮತ್ತೊಂದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿ, ಆ ರಾಮಾಯಣದಲ್ಲಿ ಯುದ್ಧದಲ್ಲಿ ಬಳಸುವಂಥ ಯುದ್ಧಕಾಂಡದಲ್ಲಿ ಏನೆಲ್ಲ ಪ್ರಸ್ತಾಪ ಮಾಡ್ತಾರೆ, ವರ್ಣಾಸ್ತ್ರ ಇರ್ಬೋದು, ಅಗ್ನಾಸ್ತ್ರ ಇರ್ಬೋದು, ಇನ್ನಿತರ ಅಸ್ತ್ರಗಳು ಏನಿದ್ದಾವೆ, ಅವರ ವಿಶ್ಲೇಷಣೆ, ಅದರ ಚರ್ಚೆ ನೋಡಿದಾಗ ನನಗೆ ಅನ್ನಿಸ್ತಕ್ಕಂಥದ್ದು ಅವತ್ತಿನ ನೋಡಿದರೆ ಅವೆಲ್ಲವೂ ಸಹ ಇವತ್ತೇನು ನಾವು ನ್ಯೂಕ್ಲಿಯರ್ ಬಾಂಬ್ ಅಂತೀವಿ ಅಥವಾ ಅಟಮ್ ಬಾಂಬ್ ಅಂತೀವಿ. ಸೊ ಇದು ಇವತ್ತು ನ್ಯೂಕ್ಲಿಯರ್ ಅಥವಾ ಅಟಮ್ ಬಾಂಬ್ ಅಂತ ಕರೆದ್ರು, ಅವರು ಅಸ್ತ್ರಗಳಂತ ಕರೆದರು. ಅಂದರೆ ವೈಜ್ಞಾನಿಕವಾಗಿ ಎಷ್ಟರ ಮಟ್ಟಿಗೆ ಅವತ್ತಿನ ಸ್ಥಿತಿ ಇತ್ತು ಅನ್ನುವಂಥದ್ದನ್ನು ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಇಲ್ಲಿ ಹಂಪಿ ಏನಿದೆ ಕಿಷ್ಕಿಂಧ, ಅಲ್ಲಿಂದ ಸೀತಾನ್ವೇಷಣೆಗೆ ಹೋಗಿದ್ದು 100 ಕೋಟಿ ವಾನರ ಸೈನ್ಯ ಅಂತ ಹೇಳಿ ಬರೀತಾರೆ. ಇವತ್ತೇನು ನಾವು ಅಲ್ಲಿ ಹಂಪೆ ಹತ್ರ ಒಂದು ಕಡೆ ಕಿಷ್ಕಿಂಧೆಯನ್ನು ನೋಡ್ತೇವೆ, ಅಂಜನಾದ್ರಿ ಬೆಟ್ಟವನ್ನು ನೋಡ್ತೇವೆ, ಪಂಪ ಸರೋವರವನ್ನು ನೋಡ್ತೇವೆ. ಅಲ್ಲಿಂದ ಸೀತಾನ್ವೇಷಣೆಗೆ ಹೋದಂಥದ್ದು 100 ಕೋಟಿ ವಾನರ ಸೈನ್ಯ ಅಂತ ಹೇಳ್ತಾರೆ. ಆ 100 ಕೋಟಿ ವಾನರ ಸೈನ್ಯ ಹೋಗುವಂಥ ಸಂದರ್ಭದಲ್ಲಿ ಸೊ ಅವರ ಅನ್ವೇಷಣೆಗೆ ಹೋಗುವಂಥ ಮಾಹಿತಿಗಳನ್ನು ಸುಗ್ರೀವ ವಾಲಿಯ ವಧೆ ಆದಮೇಲೆ ಸುಗ್ರೀವನಿಗೆ ಅವಕಾಶ ಕೊಟ್ಟಾದ ಮೇಲೆ ಸುಗ್ರೀವ ಈ ಸೀತಾನ್ವೇಷಣೆಗೆ ತನ್ನ ಸೈನ್ಯವನ್ನು ಕಳಿಸ್ತಾನೆ. ಅಂತಿಮವಾಗಿ ಆಂಜನೇಯ ಲಂಕೆಗೆ ಹೋಗಿ ಸೀತಾ ಇರೋವಂಥದ್ದನ್ನು ನೋಡಿ ಬರ್ತಾರೆ. ಆದರೆ ನಾನು ಇಲ್ಲಿ ಏನು ಹೇಳೋವಂಥದ್ದಕ್ಕೆ ಬಯಸ್ತೀನಿ ಅಂತಂದರೆ, ಅವತ್ತಿನ ಕಾಲಘಟ್ಟದಲ್ಲಿ ಅವರು ಬರೇ ಪ್ರಾಣಿಗಳ ರೂಪದಲ್ಲಿದ್ದಂಥವರಲ್ಲ, ಇನ್ನೊಂದು ಕಡೆ ಹೇಳ್ತಾರೆ ಅವರು ಬಯಸಿದಂಥ ರೂಪವನ್ನು ಪಡೀಲಿಕ್ಕೆ ಅವಕಾಶ ಇತ್ತು. ವಾನರರಿಗಿರ್ಬೋದು, ಕರಡಿಗಳಿರ್ಬೋದು. ನೋಡಿ, ಕಾಕತಾಳೀಯೋ ಅನ್ನೋವಂಥ ರೀತಿಯಲ್ಲಿ ಇವತ್ತಿಗೂ ಸಹ ಆ ಒಂದು ಹಂಪೆಯ ಸುತ್ತಮುತ್ತಲು ಕರಡಿಧಾಮ ಇದೆ. ಅಂಜನಾದ್ರಿ ಬೆಟ್ಟ ಮತ್ತು ಹಂಪೆಯ ಸುತ್ತಲೂ ವಾನರ ಸೈನ್ಯ ಇದೆ. ಶಬರಿಯ ವಂಶಸ್ಥರು ಹೆಚ್ಚು ಜನಸಂಖ್ಯೆ ಆ ಭಾಗದಲ್ಲಿದೆ. ಸೊ ಬಹುಶಃ ಇದನ್ನು ಆ ಕಾಲಘಟ್ಟದಿಂದ ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ಕುರುಹುಗಳು ಉಳಿದಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ನಾವೇನಪ್ಪ ಅಂದರೆ ನಾವು ಯಾವುದೇ ವಿಚಾರವನ್ನು ತಾರ್ಕಿಕವಾಗಿ ವೈಜ್ಞಾನಿಕವಾಗಿ ನಾವು ಸಂವಿಧಾನದ ಆರ್ಟಿಕಲ್ 51 ಏನಲ್ಲಿ ಡೈರೆಕ್ಟಿವ್ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎ ಸಿಟಿಸನ್ನಲ್ಲಿ ಹೇಳ್ತಾರೆ, ನಾವು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಟೆಂಪರಮೆಂಟನ್ನು ನಾವು ಜನರಲ್ಲಿ ಮೂಡಿಸಬೇಕು ಅಂತೇಳಿ. ಸೊ ಹಾಗಾಗಿ ನಾವು ಯಾವುದೇ ವಿಚಾರವನ್ನು ವೈಜ್ಞಾನಿಕವಾಗಿ ತಾರ್ಕಿಕವಾಗಿ ನೋಡುವಂಥ ಸಂದರ್ಭದಲ್ಲಿ ಈ ರೀತಿಯ ವಿಚಾರಗಳನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಅಲ್ಲಿ ಸೊ ಈ ಕೋಟ್ಯಾಂತರ ಜನ ಆ ಯುದ್ಧದಲ್ಲಿ ಸಾಯ್ತಾರೆ. ಸೊ ಇವನ ರಾವಣನ ಸೈನ್ಯ ಅವನಿಗೆ ರಾಶಿ ಬಿದ್ದಿರೋದನ್ನು ನೋಡಿದಾಗ ಮತ್ತೆ ಹೆದರ್ತಾರೆ ಸೈನಿಕರು ಅಂಥೇಳಿ ಅವನ ಸೈನ್ಯ ಸತ್ತಂಥವರನ್ನು ಸಮುದ್ರಕ್ಕೆ ಹಾಕಿಸ್ತಾನೆ. ಆದರೆ ಇವರು ಗೊತ್ತಿರೋದಿಲ್ಲ ಯಾರಿಗೆ, ಇವ್ರ ಜಾಗ ಅಲ್ಲ ಅದು, ಇವರು ಸತ್ತು ಹೆಣದ ರಾಶಿಗಳು ಬಿದ್ದಿರ್ತಾರೆ. ಆದರೆ ಯಾವಾಗ ಈ ರಾಮನ ಮೇಲೆ ಮತ್ತು ಲಕ್ಷ್ಮಣನ ಮೇಲೆ ಸಮೋಸಾಸ್ತ್ರವನ್ನು ಬಳಸಿದಂಥ ಸಂದರ್ಭದಲ್ಲಿ ಆಂಜನೇಯ ಹೋಗಿ ಆ ಗಿಡಮೂಲಿಕೆಗಳನ್ನು ತಂದಂಥ ಸಮಯದಲ್ಲಿ ಇವರಷ್ಟೇ ಅಲ್ಲ, ರಾಮ ಲಕ್ಷ್ಮಣ ಅಷ್ಟೇ ಅಲ್ಲ, ಅಲ್ಲಿ ಬಿದ್ದಿಂದ ಯುದ್ಧದಲ್ಲಿ ಸತ್ತಿರೋ ಅಂಥವ್ರು, ಗಾಯಾಳುಗಳಾಗಿರೋ ಎಲ್ಲರೂ ಸಹ ಜೀವ ಬಂತು ಅಂತೇಳಿ ಪ್ರಸ್ತಾಪ. ಅಂದರೆ ಪರಿಸರದಲ್ಲಿ ಜೀವವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ಸಂಜೀವನಿ ಪರ್ವತವನ್ನು ತಂದಂಥ ಸಂದರ್ಭದಲ್ಲಿ ಇದರಿಂದ ಜೀವ ಬರುತ್ತೆ ಅನ್ನುವಂಥ ಸಂದೇಶವನ್ನು ಮಹರ್ಷಿ ವಾಲ್ಮೀಕಿ ತನ್ನ ರಾಮಾಯಣದ ಅಂದರೆ ಪರಿಸರವನ್ನು ಉಳಿಸಿ,
ಪರಿಸರದ ಮೂಲಕ ಮನುಕುಲವನ್ನು ಉಳಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಸೊ ಅದರ ಉದ್ದೇಶ ಅಂತೇಳಿ ನಾನು ತಿಳ್ಕೊಂಡಿರೋ ನೋಡಿ, ನಾವು ಹೆಚ್ಚಾಗಿ ಏನಾಯಿತು, ನಮಗೆ ಒಂದು ಜನ್ರೇಷನಿಗೆ ರಾಮಾಯಣದ ಬಗ್ಗೆ ಗೊತ್ತಾಗಿದ್ದು ಸೀರಿಯಲ್ಗಳ ಮೂಲಕವಾಗಿ. ನೀವು ಹೇಗೆ ಸಿನಿಮಾ ನಿಮಗೆ ಪರಿಚಯವನ್ನು ಮಾಡಿಕೊಟ್ರೆ, ನಂತರದ ಹಂತದಲ್ಲಿ ಸೀರಿಯಲ್ಗಳು, ಧಾರಾವಾಹಿಗಳು ರಾಮಾಯಣ ಮಹಾಭಾರತವನ್ನು ಜನರಿಗೆ ಪರಿಚಯವನ್ನು ಮಾಡ್ತು. ಅದರಲ್ಲಿ ಇರುವಂಥ 24,000 ಶ್ಲೋಕಗಳು ಅಥವಾ ವ್ಯಾಖ್ಯಾನ ಏನಿದೆ, ಅದರಲ್ಲಿರುವಂಥ 1,000 ಶ್ಲೋಕನ ಅವ್ರು ಬಳಸಿದಾರಾ ಅಥವಾ 500 ಬಳಸಿರುವಂಥ ವಿವರವನ್ನು ಬಳಸಿಕೊಂಡು ಎಂಟರ್ಟೈನ್ಮೆಂಟಿಗೆ ಏನು ಮಾಡಬೇಕು ಕೊಡ್ತಾ ಹೋಗ್ತಾರೆ. ಅದರಿಂದ ಏನಾಯಿತು, ಒಂದು ಪರಿಚಯ ಆಗಿದ್ದು ಲಾಭ ಆದರೆ, ಎರಡನೇದು ಇಷ್ಟೇ ಸೀಮಿತವಾಗುವಂಥ ಮನೋಭಾವವನ್ನು ಬೆಳೀತು. ಇವತ್ತು ಮೊನ್ನೆ ಯಾರೋ ಒಂದು ವೈರಲ್ ಆಗ್ತಾ ಇತ್ತು. ಅಷ್ಟು ಜನರಲ್ಲಿ ಈಗ ನೀವು ಹೇಳದೇ ಇರಲ್ಲ, ಈ ಸಂಮೋಹನಾಸ್ತ್ರವನ್ನು ಬಳಸಿದಾಗ ಅಷ್ಟು ಜನ ಅಲ್ಲಿ ಸತ್ತು ಬಿದ್ದಿರ್ತಾರೆ. ಆದರೆ ಕೇವಲ ಲಕ್ಷ್ಮಣನನ್ನು ಮಾತ್ರ ಯಾಕೆ ಉಳಿಸ್ಬೇಕಿತ್ತು ರಾಮ ಅಂತ? ಅದಕ್ಕೆ ಉತ್ತರ ಇಲ್ಲಿದೆ, ಓದಿದರೆ ಇದೆ. ನೋಡಿ, ನಿಮಗೆ ಒಂದು ಹೇಳ್ತೀನಿ, ಭಾಳಷ್ಟು ಜನ ಈಗ ನನಗೆ ಅನಿಸೋವಂಥದ್ದು ಏನಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆ ಈ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಆಂಗ್ಲರ ಶಿಕ್ಷಣ ಪದ್ಧತಿ ಇದೆಯಲ್ಲ, ಅದನ್ನು ನಾವು ಅಳವಡಿಸ್ಕೊಂಡು. ಆದರೆ ನಾನು ಗಮನಿಸಿರೋ ಹಾಗೆ, ನಾನು ಅಧ್ಯಯನ ಮಾಡಿ ತಿಳ್ಕೊಂಡಿರೋ ಹಾಗೆ, ಹೇಗೆ ಮಹರ್ಷಿ ವಾಲ್ಮೀಕಿಯನ್ನು ಆದಿಕವಿ ಅಂತ ಕರೀತಾರೆ. ಸೊ ಅನೇಕರು ಬೇರೆ ಬೇರೆ, ಸೊ ಮಹರ್ಷಿ ವಾಲ್ಮೀಕಿ ತನ್ನ ಪೂರ್ವಾಶ್ರಮದಲ್ಲಿ ಆಗಾಗಿದ್ದ ಹೀಗಾಗಿದ್ದ, ಅನೇಕರು ಏನೇನೋ ಹೇಳ್ತಾರೆ. ಇನ್ಫ್ಯಾಕ್ಟ್ ಉತ್ತರಾಖಂಡದಲ್ಲಿ ರಾಮನ ಎದುರುಗಡೆ ಬಂದಂಥ ಸಮಯದಲ್ಲಿ ಮಹರ್ಷಿ ವಾಲ್ಮೀಕಿ ಲವಕುಶರ ಜೊತೆಯಲ್ಲಿ ಸೀತೆಯನ್ನು ಕರ್ಕೊಂಡು ಬಂದಂಥ ಸಮಯದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. ನೋಡಪ್ಪ, ನಾನು 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದೇನೆ. ನನ್ನ ಬದುಕಿನಲ್ಲಿ ಎಂದೂ ಸಹ ಸುಳ್ಳನ್ನು ಹೇಳಿಲ್ಲ, ಕೆಟ್ಟದ್ದನ್ನು ಮಾಡಿಲ್ಲ, ಕೆಟ್ಟದ್ದನ್ನು ಯೋಚನೆ ಮಾಡಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಈಕೆ ಪತಿವ್ರತೆ ಸೀತೆ. ಈಗಾಗಲೇ ನೀನು ಪರೀಕ್ಷೆ ಮಾಡಿದ್ದೀಯ ಒಂದು ಸಾರಿ ಲಂಕೆಯಲ್ಲಿ ಯುದ್ಧ ಆದಮೇಲೆ. ಇವರು ನಿನ್ನ ಮಕ್ಕಳು, ಅವರನ್ನು ನೋಡಿದ್ರೆ ನಿನ್ನ ರೀತಿಯಲ್ಲೇ ಇದ್ದಾರೆ. ಹಾಗಾಗಿ ಅದಕ್ಕೇನು ಪ್ರೂಫೇ ಬೇಕಾಗಿಲ್ಲ. ಹಾಗಾಗಿ ನಾನು ಹೇಳ್ತೇನೆ, ನಾನೇನಾದರೂ ತಪ್ಪು ಹೇಳಿದರೆ, ಸುಳ್ಳು ಹೇಳಿದರೆ, ಕೆಟ್ಟದ್ದನ್ನು ಮಾಡಿದರೆ, ಇದು ಯಾರು ಸಪ್ತರ್ಷಿಗಳ ಸಮ್ಮುಖದಲ್ಲಿ ಹೇಳುವಂಥದ್ದು, ರಾಮನ ಸಮ್ಮುಖದಲ್ಲಿ ಹೇಳುವಂಥದ್ದು. ನನ್ನ 1000 ವರ್ಷಗಳ ತಪಸ್ಸು ನಿಷ್ಕ್ರಿಯ ಆಗಲಿ ಅಂತ ಹೇಳ್ತಾರೆ. ಆದರೆ ಅದನ್ನು ಯಾರೂ ಸಹ ಹೇಳೋದಿಲ್ಲ. ಇಲ್ಲ ಅವನ ಪೂರ್ವಾಶ್ರಮದಲ್ಲಿ ಕೆಟ್ಟವನಾಗಿದ್ದ. ದೆರ್ ಇಸ್ ನೋ ಪ್ರೂಫ್ ಅಟ್ ಆಲ್. ಇದು ಒಂದು. ಹಾಗಾಗಿ ಜನ ಇವತ್ತು ನನ್ನ ದೃಷ್ಟಿಯಲ್ಲಿ ಮಹರ್ಷಿ ವಾಲ್ಮೀಕಿ ಒಬ್ಬ ಮಹಾನ್ ಮಾನವತಾವಾದಿ, ಒಬ್ಬ ಮಹಾನ್ ಯೋಧ, ಮಹಾನ್ ವಿಚಾರವಂತ, ರಾಜರ್ಷಿ. ನೋಡಿ, ಈಗ ನಿಮಗೆ ಯಾಕೆ ನಾನು ಹೇಳ್ತೇನೆ ಇದು ಅಂತ ಹೇಳಿದ್ರೆ, ಆ ಲವಕುಶರು ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗಿಂತನೂ ಸಹ ಎಲ್ಲ ವಿಚಾರಗಳಲ್ಲಿ ಪ್ರೌಢಿಮೆಯನ್ನು ಪಡೆದಂಥವ್ರು. ಆ ವಿದ್ಯೆಗಳನ್ನು ಕಲಿಸಿದಂಥವ್ರು ಯಾರೋ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮೇಸ್ಟ್ರಿಗಳು ಬಂದು ಕಲಿಸಲಿಲ್ಲ. ಶಸ್ತ್ರವಿದ್ಯೆಯಿಂದ ಹಿಡಿದು, ಸಂಗೀತದಿಂದ ಹಿಡಿದು, ಸಾಹಿತ್ಯದಿಂದ ಹಿಡಿದು, ರಾಜನೀತಿಯಿಂದ ಹಿಡಿದು ಎಲ್ಲವನ್ನೂ ಲವಕುಶರಿಗೆ ಮತ್ತು ಅವರ ತಂಡಕ್ಕೆ. ನನಗೆ ಅನಿಸುವಂಥ ಇದನ್ನು ನೋಡಿದಾಗ ಮೊದಲನೇ ಗುರುಕುಲ ಅಥವಾ ಯೂನಿವರ್ಸಿಟಿ ಅನ್ನುವಂಥ ವ್ಯವಸ್ಥೆಯನ್ನು ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. 7000 ವರ್ಷಗಳ ಹಿಂದೆ ಒಬ್ಬ ಉತ್ತಮನಾದಂಥ ಪ್ರಜೆಯನ್ನು ರೂಪಿಸ್ತಕ್ಕಂಥ, ಒಬ್ಬ ಯೋಧನನ್ನು ರೂಪಿಸ್ತಕ್ಕಂಥ, ಒಬ್ಬ ರಾಜನನ್ನು ರೂಪಿಸ್ತಕ್ಕಂಥ, ಒಬ್ಬ ಮನುಷ್ಯನನ್ನಾಗಿ ರೂಪಿಸ್ತಕ್ಕಂಥ ಎಲ್ಲ ವಿಚಾರಗಳ ಒಂದು ನಿಜವಾದಂಥ ಯೂನಿವರ್ಸಿಟಿ ಗುರುಕುಲ ಪದ್ಧತಿ ಅಂದರೆ ಅದು. ಸೊ ಹಾಗೆ ನನಗೆ ಅನಿಸುವಂಥದ್ದು, ಎಲ್ಲೋ ಒಂದು ಕಡೆ ಭಾರತದ ಪ್ರಜೆಗಳು ಈ ದೇಶದ 2 ಕಣ್ಣುಗಳಾಗಿರುವಂಥ ರಾಮಾಯಣ ಮತ್ತು ಮಹಾಭಾರತ ವೈಚಾರಿಕತೆ ಹಿನ್ನೆಲೆಯಲ್ಲಿ ಈ ದೇಶದ ಯುವಕರನ್ನು, ಯುವತಿಯರನ್ನು ಸೃಷ್ಟಿ ಮಾಡಿದ್ರೆ, ಆ ದಿಕ್ಕಿನಲ್ಲಿ ನಮ್ಮ ಚಿಂತನೆ ಸಾಗಿದ್ರೆ, ಸೊ ಈ ಪರ್ವರ್ಟೆಡ್ ಆ್ಯಟಿಟ್ಯೂಡ್ ಇದೆಯಲ್ಲ ಅನೇಕ ಇವರಲ್ಲಿ, ಅದು ಇರ್ತಾ ಇರಲಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಆಮೇಲೆ ಈಗ ಉತ್ತರಾಖಂಡದ ವಿಚಾರಕ್ಕೆ ಬಂದಾಗ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಇದ್ದಾವೆ. ಉತ್ತರಾಖಂಡವನ್ನು ವಾಲ್ಮೀಕಿ ಮಹರ್ಷಿ ಬರೆದಿದ್ದಲ್ಲ, ಅದನ್ನು ಆಮೇಲೆ ಸೇರಿಸಿದ್ರು ಅಂತ. ಪ್ರಮುಖವಾಗಿ 6 ಕಾಂಡಗಳಿದ್ದಾವೆ ಅನ್ನುವಂಥ ಮಾತುಗಳು ಬರ್ತವೆ. ಯಾಕಂದರೆ ಈ ಉತ್ತರಾಖಂಡದ ವಿಚಾರ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂತೇಳಿ ನಾನು ಮುಂದಿನ ಹಂತದಲ್ಲಿ ಕೇಳ್ತೀನಿ. ನಿಮಗೆ ಈ ಉತ್ತರಾಖಂಡದ ಬಗ್ಗೆ ಏನು ಅನಿಸುತ್ತೆ? ನೋಡಿ ಪ್ರಾರಂಭದಲ್ಲಿ ನಾರದ ಬಂದರು. ನಾರದ ಈ ರಾಮನ ಯಾರು ಮಹರ್ಷಿ ವಾಲ್ಮೀಕಿ ಪ್ರಚೇತನ
ಅಂದರೆ ಅವನು ತಪಸ್ಸು ಮಾಡ್ತಾ ಇರಬೇಕಾದ್ರೆ ಹುತ್ತ ಬೆಳೆದಂಥ ಸಂದರ್ಭದಲ್ಲಿ ವರ್ಣನ ಕೃಪೆಯಿಂದ ಹುತ್ತ ಇದು ಕರಗು ಹೋಗಿದ್ದರಿಂದ ಪ್ರಚೇತನ ಮಗ ಅಂದರೆ ವರ್ಣನ ಮಗ ಆದ ಅನ್ನುವಂಥದ್ದು. ಸೊ ಅಲ್ಲಿ ರಾಮಚರಿತೆಯನ್ನು, ರಾಮನ ವಿಚಾರವನ್ನು ನಾರದರು ಇವರಿಗೆ ಹೇಳ್ತಾರೆ ಅನ್ನುವಂಥ ಪ್ರಸ್ತಾಪ. ಅನೇಕರು ಇದನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಆ ನಾರದರು ಸುಮಾರು 1 ಕೋಟಿಯಷ್ಟು ಶ್ಲೋಕಗಳನ್ನು ಇವರಿಗೆ ಹೇಳಿದರು. ಆದರೆ ಇವತ್ತು ಲಭ್ಯ ಆಗಿರುವಂಥದ್ದು ಕೇವಲ 24. ಒಬ್ಬರು 1 ಲಕ್ಷ ಅಂತಾರೆ, ಒಬ್ಬರು 1 ಕೋಟಿ ಅಂತಾರೆ, ಒಬ್ಬರು ಸಾವಿರಾರು ಅಂತಾರೆ. ಅಂತ ಇವತ್ತು ಲಭ್ಯ ಆಗಿರುವಂಥದ್ದು 24,000. ಆದರೆ ನಾನು ಓದಿದ ಹಾಗೆ, ಅನೇಕ ಸಾರಿ ನಾನು ಓದಿದಂಥ ಸಮಯದಲ್ಲಿ ಈ ಬಾಲಕಾಂಡದಿಂದ ಹಿಡಿದು ಅಯೋಧ್ಯಾಕಾಂಡ ಇರ್ಬೋದು, ಅರಣ್ಯಕಾಂಡ ಇರ್ಬೋದು, ಕಿಷ್ಕಿಂಧೆ ಕಾಂಡ ಇರ್ಬೋದು, ಸುಂದರಕಾಂಡ ಇರ್ಬೋದು, ಸೊ ಇದರ ಭಾಷೆ, ಇದರ ವಿಶ್ಲೇಷಣೆಗೂ ಮತ್ತು ಉತ್ತರಕಾಂಡಕ್ಕೂ ಸಹ ಅಂಥ ಕಂಪೇರ್ ಮಾಡಿಕೊಂಡಾಗ ಫಿಟ್ ಇನ್ ಆಗೋಲ್ವ ಅನ್ನೋವಂಥದ್ದು ಬರುತ್ತೆ. ಆದರೆ ನಾನು ಈ ಹಂತದಲ್ಲಿ ಸೊ ಅವರು ಬರದೇ ಇಲ್ವೋ ಬರೆದಿದ್ರು ಅನ್ನೋವಂಥದ್ದನ್ನು ಸೊ ಹೇಳೋ ಅಂಥದ್ದು ಒಂದು ಥರ ಉದ್ದಟತನ ಆಗ್ಬೋದು ಅಂಥೇಳಿ. ಬಟ್ ಈ 7 ಕಾಂಡಗಳಲ್ಲಿರುವಂಥ ಏನು 24,000 ಶ್ಲೋಕಗಳಿದ್ದಾವೆ, 500 ಕಾಂಡಗಳಿದ್ದಾವೆ, ಸರ್ಗಗಳಿದ್ದಾವೆ. ಆ 500 ಸರ್ಗಗಳ ಹಿನ್ನೆಲೆಯಲ್ಲಿ ನೋಡಿದಂಥ ಸಮಯದಲ್ಲಿ ಅಲ್ಲಿಯ ಸಂಸ್ಕೃತದ ಭಾಷೆ, ಅಲ್ಲಿಯ ಪದಲಾಲಿತ್ಯ ಅಲ್ಲಿ ಒಂದು ಕಡೆ ಹೇಳ್ತಾರೆ, ಎಲ್ಲಿ ಉಪಮಾ ಕಾಳಿದಾಸಸ್ಯ ಭಾರವೇರರ್ಥ ಗೌರವಂ ದಂಡಿನಿ ಪದಲಾಲಿತ್ಯ ತ್ರಯೋಸಂತಿ ಮಾಗೋ ಗುಣ. ಈ ಪದಲಾಲಿತ್ಯವನ್ನು ಬಳಸುವಂಥದ್ರಲ್ಲಿ ದಂಡಿನಿ ದಶಕುಮಾರ ಚರಿತ್ರೆಯಲ್ಲಿ ಬಳಸಿರುವಂಥ ಅದನ್ನು ಓದ್ತಾ ಹೋದರೆ ಹಾಗೆಯೇ ಒಂಥರ ಸಂಗೀತ ಕೇಳಿದಂಗೆ ಆಗುತ್ತೆ. ಸೊ ಹಾಗೆ ಈ ಪದಲಾಲಿತ್ಯವನ್ನು ಪ್ರಾರಂಭದ ಕಾಂಡಗಳಲ್ಲಿ ಮತ್ತು ಕೊನೆಯ ಕಾಂಡದಲ್ಲಿ ನೋಡಿದಾಗ ಸ್ವಲ್ಪ ಎಲ್ಲೋ ವೇರಿಯೇಷನ್ ಇದೆ ಅನ್ನೋವಂಥ ಭಾವನೆ ನನಗೂ ಬಂದಿದೆ. ಅದರ ಅರ್ಥ ಸೊ ಹೌದು ಅಲ್ಲ ಅನ್ನೋಂಥ ಹೇಳೋವಂಥ ಸ್ಥಿತಿ ಕಾಲಘಟ್ಟದಲ್ಲಿ ಅಥವಾ ಆ ಸ್ಥಿತಿನಲ್ಲಿ ನಾನಿಲ್ಲ, ಯಾಕಂದರೆ ಅದು ಉದ್ದಟತನ ಆಗ್ಬೋದು ಅಂತೇಳಿ ನಾನು ಭಾವಿಸಿದೆ. ನಾವು ಸಾಮಾನ್ಯವಾಗಿ ನೋಡ್ತೀವಿ ಈ ರಾಮನ ವಿರೋಧಿಗಳನ್ನಂಥವ್ರು ಅಥವಾ ಸೋ ಕಾಲ್ಡ್ ಪ್ರಗತಿಪರ ಅಂತವರು 2 ವಿಚಾರದ ಬಗ್ಗೆ ರಾಮಾಯಣದ ಬಗ್ಗೆ ಮಾತನಾಡ್ತಾರೆ. ಒಂದು, ರಾಮಾಯಣ ಸಂಪೂರ್ಣ ಕಾಲ್ಪನಿಕ, ರಾಮ ಇರಲಿಲ್ಲ ಅಂತ. ಇನ್ನೊಬ್ಬರು ಮಾತಾಡುವಂಥವ್ರು ಶಂಭುಕ ವಧೆಯನ್ನು ಇಟ್ಟುಕೊಂಡು ಅವತ್ತಿನ ಸಂದರ್ಭದಲ್ಲಿ ದಲಿತ ವಿರೋಧಿಯಾಗಿದ್ದ ರಾಮ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿಕೊಂಡೇ ಸಾಕಷ್ಟು ಬರ್ತಾ ಇದ್ದಾರೆ. ಆದರೆ ಒಂದು ಕಡೆ ನಾವು ಶಂಭುಕ ವಧೆ ಬಗ್ಗೆ ಮಾತನಾಡ್ತೀವಿ, ಆದರೆ ಅದೇ ರಾಮ ನಿಷಾದ ರಾಜನಂತ ಪ್ರಾಣ ಸ್ನೇಹಿತ ಇರ್ತಾನೆ. ಮತ್ತೊಂದು ಕಡೆ ವಾನರರನ್ನ ತಬ್ಬಿಕೊಂಡು ತನ್ನವನಾಗಿ ಮಾಡ್ಕೊಳ್ತಾರೆ ಇಡೀ ವಾನರ ಸಂಕಲನವನ್ನ. ಇನ್ನೊಂದು ಕಡೆ ಶಬರಿ ಕೂಡ ಇದ್ದಾಗ ಶಬರಿಯ ಎಂಜಲನ್ನೇ ಪ್ರಸಾದವಾಗಿ ಸ್ವೀಕರಿಸಿದಂಥ ರಾಮ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬರ್ತವೆ. ಜೊತೆಗೆ ಈ ಅಗ್ನಿ ಪರೀಕ್ಷೆ ಬರೋದು ಕೂಡ ಉತ್ತರಾಖಂಡದಲ್ಲೇ ಬರುತ್ತೆ. ಆಮೇಲೆ ಸೀತಾಮಾತೆ ಭೂಮಿ ಒಳಗಡೆ ಹೋದ್ಲು ಅನ್ನುವಂಥದ್ದು ಕೂಡ ಅಲ್ಲಿ ಬರುತ್ತೆ. ಹೀಗಾಗಿ ಸಹಜವಾಗಿ ಎಲ್ಲೋ ಒಂದು ವಿರೋಧಾಭಾಸ ಅಥವಾ ಇದನ್ನ ಕೇವಲ ಹೈಲೈಟ್ ಮಾಡಿ ತಮ್ಮ ಬೆಳೆಯನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ. ನಾನು ಈ ಪ್ರಗತಿಪರರು ಅನ್ನುವಂಥದ್ದನ್ನು ಅವರವರೇ ಕಲ್ಪಿಸ್ಕೊಂಡಿರುವಂಥದ್ದು. ನಾನು ಈಗ ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ಅಂತಿಮವಾಗಿ ದೇಶದಲ್ಲಿ ಏನನ್ನು ಬಯಸಿದ್ರು? ಗಾಂಧಿ ರಾಜ್ಯ ಬಯಸಿದ್ರ? ರಾಮರಾಜ್ಯವನ್ನು ಅವರು ಬಯಸಿದ್ದು ರಾಮರಾಜ್ಯ. ಆ ರಾಮರಾಜ್ಯದ ಪರಿಕಲ್ಪನೆ ಗಾಂಧೀಜಿಗೆ ಹೇಗೆ ಸಿಕ್ತು? ಗಾಂಧೀಜಿಗೆ ರಾಮರಾಜ್ಯದ, ನಾನು ಅದಕ್ಕೆ ಪ್ರಾರಂಭದಲ್ಲಿ ಅಯೋಧ್ಯಾಕಾಂಡ ಸರ್ಗ 100 ದಿನಗೂಲಿ ಎಂದರೇನು, ವಾರದ ಕೂಲಿ ಎಂದರೇನು, ತಿಂಗಳ ಸಂಬಳ ಅಂದರೇನು, ವರ್ಷದ ಸಂಬಳ ಅಂದರೇನು, ದೇಶದ ಸಂಪತ್ತು ಯಾವ ರೀತಿ ಮುಂದಿನ ಪೀಳಿಗೆಗೂ ಉಳಿಸಿ ಹೇಗೆ ಬಳಕೆ ಆಗಬೇಕು, ದೇಶದ ಬೇಹುಗಾರಿಕೆ ಹೇಗಿರಬೇಕು, ದೇಶದ ನ್ಯಾಯಾಂಗ ಹೇಗಿರಬೇಕು, ದೇಶದ ಆರ್ಥಿಕ ನೀತಿ ಹೇಗಿರಬೇಕು, ಸಾಮಾಜಿಕ ನೀತಿ ಹೇಗಿರಬೇಕು, ಇವೆಲ್ಲವನ್ನು ಸಹ ಅಲ್ಲಿ ಹೇಳ್ತಾರೆ. ಗಾಂಧೀಜಿಯ ಸುಲಭವಾಗಿ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜ ಯಾಕೆ ಬಯಸಿದು ಅಂದರೆ ಇಲ್ಲಿಂದ ಪ್ರೇರಿತರಾಗಿದ್ದು. ಒಂದು ಹೇಳ್ತೇನೆ, ಸೀತೆ ಯಾವ ಜಾತಿ ಅಂತ ಯಾರಾದರೂ ಹೇಳಕ್ಕೆ ಸಾಧ್ಯನಾ? ಸಹಜವಾಗಿ ಯಾವುದೇ ಒಂದು ಮನುಷ್ಯ ಹುಟ್ಟಬೇಕಾದ್ರೆ ತಾಯಿ ಗರ್ಭದಿಂದ ಹುಟ್ಟಬೇಕು. ಎಲ್ಲಾದರೂ ಮಣ್ಣಿಂದ ಹುಟ್ಟಕ್ಕೆ ಸಾಧ್ಯನಾ? ವೈಜ್ಞಾನಿಕವೇ ಸಾಧ್ಯ ಇದೆ ಅಂದರೆ ಆಯ್ತು, ಒಪ್ಪೋಣ. ನನ್ನ ಪ್ರಕಾರ ಯಾರೇ ಹುಟ್ಟಬೇಕಾದರೂ ತಂದೆ ಮತ್ತು ತಾಯಿ ಇರಬೇಕು, ತಾಯಿ ಗರ್ಭದಿಂದನೇ ಬರಬೇಕು. ಸೊ 7,000 ವರ್ಷಗಳ ನಂತರವೂ ಸಹ ಸೀತೆಯ ಜನ್ಮ ಕೊಟ್ಟಂಥ ತಂದೆ ತಾಯಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸಾಕ ತಂದೆ ಜನಕ ಮಹಾರಾಜ, ಅದರಲ್ಲಿ ಯಾವ ಸಂಶಯವೂ ಬೇಡ.
ಜನ್ಮ ಕೊಟ್ಟಂಥ ತಂದೆ ತಾಯಿ ಗೊತ್ತಿಲ್ಲದೆ ಇರಬೇಕಾದ್ರೆ ಯಾವ ಜಾತಿ ಅಂತ ಹೇಳ್ತೀರಿ? ನಿಮ್ಮ ವರ್ಣಾಶ್ರಮ ಧರ್ಮದಲ್ಲಿ ಆ ಮಗುನ ಕ್ಷತ್ರಿಯರಂತಿರೋ, ಬ್ರಾಹ್ಮಣ ಮಗು ಅಂತಿರೋ, ವೈಶ್ಯ ಅಂತಿರೋ, ಶೂದ್ರ ಅಂತಿರೋ? ಅರೆ ಮಹರ್ಷಿ ವಾಲ್ಮೀಕಿ ಸೀತೆಯ ಮೂಲಕ ಸ್ಪಷ್ಟ ಸಂದೇಶ ಇದೆ, ಜಾತಿ ಮುಖ್ಯ ಅಲ್ಲ, ಗುಣ ಮುಖ್ಯ. ಅವರ ಬದುಕಿನ ಆದರ್ಶಗಳು ಮುಖ್ಯ. ಆಕೆಯ ಬದುಕಿನಲ್ಲಿದ್ದಂಥ ಆದರ್ಶಗಳೇನಿದ್ದಾವೆ, ಹಾಗಾಗಿ ಸೂರ್ಯಚಂದ್ರರಿರೋಗೂ ಸಹ ಸೀತೆ, ರಾಮ, ಲಕ್ಷ್ಮಣ, ಆಂಜನೇಯನ ಜೊತೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಆಕೆ. ಸೊ ಇವತ್ತೇನಾಗಿದೆ, ಈಗ ಆಯಿತು ಶಬರಿ ನಾಯಕರ ಹೆಣ್ಮಗಳು, ಅಷ್ಟೇ ಯಾಕೆ ಮಹರ್ಷಿ ವಾಲ್ಮೀಕಿ ನಾಯಕರು. ಆ ಗಂಗಾ ನದಿಯನ್ನು ದಾಟಿಸೋದಕ್ಕೆ ಸಹಾಯ ಮಾಡಿದಂಥವ ಬೆಸ್ತರೋನು. ಸೊ ಹಾಗೆ ಈ ಅವರಿಗೆ ಯುದ್ಧ ಸಹಾಯ ಮಾಡಿದಂಥವ್ರು ಯಾರು? ಪ್ರಾಣಿಗಳ ರೂಪದಲ್ಲಿದ್ದಂಥವ್ರು. ಅರೆ ಯಾರೋ ಒಬ್ಬ ಶಂಭೂಕ ತಲೆ ಕೆಳಗಾಗಿ ತಪಸ್ಸು ಮಾಡ್ತಾ ಇದ್ದ. ಅವ ಒಬ್ಬ ಬ್ರಾಹ್ಮಣ ಬಂದು ರಾಜನ ಮುಂದೆ ಒಂದು ರೀತಿ ಧರಣಿ ಮಾಡ್ತಾ ಇದ್ದ. ಆಗ ನಾರದರು ಬಂದರು. ಆವಾಗ ಅವ್ರು ಹೇಳಿದ್ರು, ಈ ರೀತಿಯಲ್ಲಿ ಒಬ್ಬ ಶೂದ್ರ ತಪಸ್ಸು ಮಾಡ್ತಾ ಇದ್ದಾನೆ, ಅವ್ರು ಹೋಗಿ ಅವರ ತಲೆಯನ್ನು ಕತ್ತರಿಸಿದ್ರು ಅನ್ನುವಂಥ ಒಂದೇ ಒಂದು ಇದನ್ನು ಇಟ್ಟುಕೊಂಡು ಇವರಲ್ಲಿ. ಈಗ ನೀವೇ ಹೇಳಿದಾಗೆ ಈ ಉತ್ತರಾಖಂಡದ ಬಗ್ಗೆ ಡೌಟ್ಗಳಿದ್ದಾವೆ ಅನ್ನುವಂಥದ್ದು ಇದೆ. ಹೀಗೆ ಯಾವ ಕೃತಿನಲ್ಲಿ, ನಾನು ಹೆಸರುಗಳು ಹೇಳಿ ಅವರನ್ನು ಸಣ್ಣವರಾಗಲಿ ದೊಡ್ಡವರಾಗಲಿ ಮಾಡಲಿಕ್ಕೆ ಹೋಗೋದಿಲ್ಲ, ಬರೆದಿರುವಂಥ ಯಾವ ಕೃತಿಗಳಲ್ಲಿ ಈ ರೀತಿಯ ಎರಡೂ ಮುಖಗಳಲ್ಲಿ ಚರ್ಚೆ ಮಾಡುವಂಥ ವಿಚಾರಗಳಿಲ್ಲ. ಆದರೆ ಅಂತಿಮವಾಗಿ ನಾವು ಒಬ್ಬ ವ್ಯಕ್ತಿಯಲ್ಲಿ 100ಕ್ಕೆ 100% ಎಲ್ಲ ಸರಿನೇ ಇದೆ ಅಂತ ಹೇಳಕ್ಕೆ ಸಾಧ್ಯನಾ? ಸೊ ಎಲ್ಲೋ ಒಂದು ಕಡೆ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅನಿಸಿಕೆಗಳು ಬರ್ತವೆ. ಆ ಶಂಭೂಕನ ಒಂದು ಕಥೆಯನ್ನು ಅಥವಾ ಶಂಭೂಕನ ಒಂದು ಆ ಸಂದರ್ಭವನ್ನು ಇಟ್ಟುಕೊಂಡು ಇಡೀ ರಾಮಾಯಣವೇ ಸರಿ ಇಲ್ಲ ಅನ್ನೋವಂಥ ವಾದ ಮಾಡೋದಿದೆಯಲ್ಲ, ಇದು ಮೂರ್ಖತನದ ಪರಮಾವಧಿ. ಇದು ಒಂದು. ಎರಡನೇದು, ರಾಮಾಯಣ ನಡೆದಿದೆಯಲ್ಲ ಕಾಲ್ಪನಿಕ ಅನ್ನೋವಂಥ ಮಾತಿದ್ದಾರಲ್ಲ, ದಯಮಾಡಿ ಹೇಳ್ರಿ, ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ, ಅಷ್ಟೇ ಅಲ್ಲ ಈವನ್ ಭಾರತದ ಆಚೆಗೂ ಸಹ 64 ರಾಷ್ಟ್ರ 56 ದೇಶಗಳಿದ್ವು ಅನ್ನುವಂಥದ್ದನ್ನು ಏನು ಹೇಳ್ತಾರೆ. ಯಾವ ಊರಲ್ಲಿ ರಾಮನ ಮಂದಿರ ಇಲ್ಲ, ಯಾವ ಊರಲ್ಲಿ ಆಂಜನೇಯನ ಮಂದಿರ ಇಲ್ಲ, ಯಾವ ಊರಲ್ಲಿ ರಾಮ ಲಕ್ಷ್ಮಣ ಸೀತೆ ಹೆಸರಿಲ್ಲದೆ ಇರೋವಂಥ ಜನ ಇದ್ದಾರೆ. ಕಾಲ್ಪನಿಕ ಅಂತ ಹೇಳಿದ್ರೆ ಈಗ ನಿಮಗೆ ಎಲ್ಲ ಈಗ ರಾಮೇಶ್ವರದ ಕುರುಹು ಇದೆ. ಆ ರಾಮಾಯಣದಲ್ಲಿ ಪ್ರಸ್ತಾಪ ಮಾಡಿರೋ ಅದೇ ನದಿಗಳು, ಅದೇ ಗಂಗಾ ನದಿ, ಅದೇ ಕಾವೇರಿ ಮಾರ್ಗ, ಅದೇ ಊರುಗಳು, ಅದೇ ನದಿಗಳು. ಸೊ ಹಾಗಾದರೆ ಕಾಲ್ಪನಿಕ ಹೇಗಾಗುತ್ತೆ? ಗೋದಾವರಿಯಿಂದ ದಕ್ಷಿಣ ಮಾರ್ಗವಾಗಿ ಹೋದಂಥ ಸಂದರ್ಭದಲ್ಲಿ ಈ ಪಂಪಾ ಸರೋವರದ ಹತ್ರ ಶಬರಿ ಸಿಗ್ತಾಳೆ, ಅಲ್ಲಿ ಆಂಜನೇಯ ಸಿಗ್ತಾನೆ, ವಾಲಿ ಸುಗ್ರೀವರ ಸಾಮ್ರಾಜ್ಯ ಅದು, ಇವೆಲ್ಲವನ್ನೂ ಸಹ ಹೇಳುವಂಥ ಕಾಲ್ಪನಿಕ ಹೇಗಾಗುತ್ತೆ? ನಾನು ಅದಕ್ಕೆ ಹೇಳಿದ್ದು, ಎಲ್ಲಿ ಈ ಒಂದು ಕಿಷ್ಕಿಂಧೆ ಹತ್ರ ಅವತ್ತಿನ ಕಾಲಘಟ್ಟದಲ್ಲಿದ್ದಂಥ ಶಬರಿ ಅಂದರೆ ವಾಲ್ಮೀಕಿ ಸಮಾಜದ ಅಥವಾ ನಾಯಕ ಸಮಾಜದ ಹೆಣ್ಣು ಮಗಳು, ಅವರ ಜನಾಂಗ ಇವತ್ತಿಗೂ ಅಲ್ಲಿದೆ. ವಾನರ ಸೈನ್ಯ ಅವತ್ತಿತ್ತು ಅಂಥೇಳಿ 100 ಕೋಟಿ ಸೈನ್ಯ ಅಲ್ಲಿಂದ ಹೋಯಿತು ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.